ಭಾರತವು ಕಂಡು ಕೇಳರಿಯದ ಸಂಕಷ್ಟದಲ್ಲಿತ್ತು. ಆಗ ಮುಂಬೈ ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆಯು ತನ್ನ ನಿಧನ ಕಾಲಂನಲ್ಲಿ ಡೆಮೋಕ್ರಸಿ, ಬಿಲೌಡ್ ಹಸ್ಬೆಂಡ್ ಆಫ್ ಟ್ರೂತ್, ಫಾದರ್ ಆಫ್ ಲಿಬರ್ಟಿ, ಬ್ರದರ್ ಆಫ್ ಫೇತ್, ಹೋಪ್ ಅಂಡ್ ಜಸ್ಟಿಸ್ ಎಕ್ಸ್ಪೈರ್ಡ್ ಆನ್ 26 ಜೂನ್ ಎಂದು ಪ್ರಕಟಿಸಿತ್ತು. ಆಗ ಭಾರತೀಯರ ಪಾಲಿಗೆ ನಿಜವಾಗಿಯೂ ಪ್ರಜಾಪ್ರಭುತ್ವವೆಂಬುದು ಸತ್ತು ಹೋಗಿರುತ್ತದೆ. ಇನ್ನು ಇಂದಿರಾ ಗಾಂಧಿಯ ಸುಪುತ್ರ ಸಂಜಯ್ ಗಾಂಧಿ ಮಾಡಿದ ಅವಾಂತರ ನೂರಾರು. ಜನಸಂಖ್ಯೆ ಮಿತಿ ಮೀರುತ್ತಿದೆ ಎಂದು ತಮ್ಮ ಪಕ್ಷದ ಕಾರ್ಯಕರ್ತರಿಗೆ ಟಾರ್ಗೆಟ್ ನೀಡಿ ಕೈಗೆ ಸಿಕ್ಕಿದವರನ್ನು ಬಲವಂತದಿಂದ ಸ್ಟೆರಿಲೈಸೇಷನ್, ವ್ಯಾಸೆಕ್ಟೋಮಿಗಳನ್ನು ಮಾಡಿಸಿದ. ಇನ್ನು ಪತ್ರಕರ್ತರ ಪಾಡಂತೂ ಕೇಳಲೇಬೇಡಿ. ಭಾರತದಲ್ಲಿ ವರದಿ ಮಾಡುತ್ತಿದ್ದ 7 ವಿದೇಶಿ ಪತ್ರಕರ್ತರನ್ನು ಭಾರತದಿಂದ ಹೊರಗಟ್ಟಲಾಯಿತು. ಇನ್ನು ಭಾರತಕ್ಕೆ ಆಗಮಿಸಿ ವರದಿ ಮಾಡಲು ನಿರ್ಧರಿಸಿದ್ದ ಸುಮಾರು 29 ವಿದೇಶಿ ಪತ್ರಕರ್ತರಿಗೆ ಅನುಮತಿ ನಿರಾಕರಿಸಲಾಯಿತು. ದೆಹಲಿಯಲ್ಲಿ 46ಕ್ಕೂ ಹೆಚ್ಚು ವರದಿಗಾರರು, 2 ವ್ಯಂಗ್ಯಚಿತ್ರಕಾರರು ಹಾಗೂ 6 ಫೋಟೋಗ್ರಾಫರ್ಗಳ ಲೈಸೆನ್ಸ್ ರದ್ದು ಮಾಡಲಾಯಿತು. ಆ 21 ತಿಂಗಳ ಅವಧಿಯಲ್ಲಿ ಸುಮಾರು 258 ಪತ್ರಕರ್ತರನ್ನು ಬಂಧಿಸಲಾಯಿತು. ಅಂತಾರಾಷ್ಟ್ರೀಯ ಮಟ್ಟದ ಪ್ರಸಿದ್ಧ ಪತ್ರಕರ್ತರಾದ ಕುಲ್ದೀಪ್ ನಾಯಕ್ ಅವರನ್ನು ಬಂಧಿಸಲಾಯಿತು. ಪತ್ರಿಕೆಗಳಿಗೆ ಆರ್ಥಿಕ ನೆರವು ಸಿಗಬಾರದೆಂದು ಸರಕಾರದ ಜಾಹೀರಾತುಗಳನ್ನು ಸ್ಥಗಿತಗೊಳಿಸಲಾಯಿತು. ಸರಕಾರದ ನಿಯಂತ್ರಣ ಅರಿತ ಪತ್ರಿಕೆಗಳು ತುರ್ತು ಪರಿಸ್ಥಿತಿಯಲ್ಲಿ ಇದಕ್ಕಿಂತ ಭಿನ್ನವಾಗಿರುವುದನ್ನು ನಿರೀಕ್ಷಿಸಲು ಅಸಾಧ್ಯ ಎಂದಿತು. ತುರ್ತು ಪರಿಸ್ಥಿತಿ ಘೋಷಣೆಯಾಗುತ್ತಿದ್ದಂತೆ ಮಾಧ್ಯಮವನ್ನು ಸೆನ್ಸಾರ್ಗೆ ಒಳಪಡಿಸಲಾಯಿತು. ಎಲ್ಲಾ ವರದಿಗಳನ್ನು ಸರಕಾರದ ಆದೇಶದ ಬಳಿಕವಷ್ಟೇ ಪ್ರಕಟಿಸಬೇಕಾಗಿತ್ತು. ಇಂದಿರಾ ವಿರುದ್ಧ ಯಾವುದೇ ಬರಹ ಪ್ರಕಟಗೊಂಡರೆ ಸಂಪಾದಕರು ಜೈಲಿಗೆ ಹೋಗಬೇಕಾಗಿತ್ತು. ಪತ್ರಿಕಾಲಯದ ವಿದ್ಯುತ್ ಸಂಪರ್ಕವನ್ನೇ ಕಡಿತಗೊಳಿಸಲಾಗುತ್ತಿತ್ತು. ಆದಾಗ್ಯೂ ಸರಕಾರದ ವಿರುದ್ಧ ವಿಭಿನ್ನ ರೀತಿಯಲ್ಲಿ ಸಂಪಾದಕರು ಪ್ರತಿಭಟಿಸಲು ಆರಂಭಿಸಿದರು. ಇಂಡಿಯನ್ ಎಕ್ಸ್‌ಪ್ರೆಸ್ ಎಂಬ ಪತ್ರಿಕೆಯು ಸಂಪಾದಕೀಯ ಸ್ಥಳವನ್ನು ಖಾಲಿ ಬಿಟ್ಟು ಸರ್ಕಾರದ ವಿರುದ್ಧ ಪ್ರತಿಭಟಿಸಿತು. ಕೊನೆಗೆ ಸರಕಾರ ಜನರಿಗೆ ಸುದ್ದಿ ತಲುಪಿಸಲು ಸರಕಾರದಿಂದಲೇ ಪ್ರಾಯೋಜಿತಗೊಂಡ ವಿಡಿಯೋಗಳನ್ನು ಟಿವಿಯಲ್ಲಿ ಪ್ರಸಾರ ಮಾಡಲು ಆರಂಭಿಸಿದರು. ಮೀಸಾ ಕಾಯ್ದೆಯಡಿ ಎಲ್ಲಾ ರೀತಿಯ ಸತ್ಯಾಗ್ರಹ ಪ್ರತಿಭಟನೆಗಳನ್ನು ನಿಗ್ರಹಿಸಲಾಗುತ್ತಿತ್ತು. ಸಾಮಾನ್ಯರು ಜಗಳ ಮಾಡಿಕೊಂಡರೂ, ತುರ್ತು ಪರಿಸ್ಥಿತಿಯ ಬಗ್ಗೆ ಟೀಕೆ ಮಾಡಿದರೂ ಸಹ ಇಂದಿರಾ ಸರಕಾರ ಅವರನ್ನು ಜೈಲಿಗೆ ಅಟ್ಟುತ್ತಿತ್ತು. ಹೀಗೆ ವಿನಾಕಾರಣದ ಬಂಧನಗಳಿಂದ ಜೈಲುಗಳಲ್ಲಿ ಜಾಗವಿಲ್ಲದೆ ಕೊನೆಗೆ ಕಂಬಗಳಿಗೆ ಹಗ್ಗ ಹಾಕಿ ಜನರನ್ನು ಕಟ್ಟಲಾರಂಭಿಸಿದರು. ಮುಗ್ಧ ಸಾಮಾನ್ಯ ಜನರು ಸಹ ಜೈಲು ಸೇರಬೇಕಾಗಿತ್ತು. ಈ ತುರ್ತು ಪರಿಸ್ಥಿತಿ ರಾಜಮನೆತನಗಳನ್ನು ಬಿಟ್ಟಿರಲಿಲ್ಲ. ರಾಜಮಾತೆ ವಿಜಯರಾಜೇ ಸಿಂಧಿಯಾ ಮತ್ತು ಮಹಾರಾಣಿ ಗಾಯತ್ರಿ ದೇವಿ ಅವರನ್ನು ಸಹ ಜೈಲಿಗಟ್ಟಲಾಯಿತು. RSS ಮುಂತಾದ ಸಂಘ ಸಂಸ್ಥೆಗಳನ್ನು ನಿಷೇಧಿಸಲಾಯಿತು. ಆದರೂ ತಳಮಟ್ಟದ ಕಾರ್ಯಕರ್ತರು ಕೆಲಸ ಮಾಡುತ್ತಿದ್ದರು. ಆಗ ಯುವಕರಾಗಿದ್ದ ಮತ್ತು RSS ಕಾರ್ಯಕರ್ತರಾಗಿದ್ದ ಈಗಿನ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಡಾಕ್ಟರ್ ಸುಬ್ರಮಣ್ಯನ್ ಸ್ವಾಮಿ ಸಹ ಬಂಧನದಿಂದ ತಪ್ಪಿಸಿಕೊಳ್ಳಲು ಸಿಖ್ ವೇಷಧಾರಿಯಾಗಿ ಸಂದೇಶ ಸಾರುವವರಂತೆ ಕಾಣಿಸಿಕೊಂಡಿದ್ದರು. 1970ರ ದಶಕದಲ್ಲಿ ಇಂದಿರಾ ಗಾಂಧಿಯ ಮಗ ಸಂಜಯ್ ಗಾಂಧಿಯನ್ನು ಇಂದಿರಾ ಗಾಂಧಿಯ ಉತ್ತರಾಧಿಕಾರಿಯಾಗಿ ಬಿಂಬಿಸಲಾಗಿತ್ತು. ರಾಜಕೀಯದಲ್ಲಿ ಅವರ ಮೊದಲ ಕೆಲಸ ಮಾರುತಿ ಕಾರು ಯೋಜನೆ. ಯಾವುದೇ ಅನುಭವವಿಲ್ಲದಿದ್ದರೂ ಸಂಜಯ್ ಅವರನ್ನು ಆ ಯೋಜನೆಯ ಮುಖ್ಯಸ್ಥರಾಗಿ ನೇಮಿಸಲಾಯಿತು. 1975ರ ಜೂನ್ 26ರಿಂದ 1977ರ ಮಾರ್ಚ್ 21ರವರೆಗೆ ಬರೋಬ್ಬರಿ 20 ತಿಂಗಳು ತುರ್ತು ಪರಿಸ್ಥಿತಿ ಅಸ್ತಿತ್ವದಲ್ಲಿತ್ತು. ಅಂತಿಮವಾಗಿ ಇಂದಿರಾ ಗಾಂಧಿ ಅವರು ಮಾರ್ಚ್ ತಿಂಗಳಲ್ಲಿ ಸಾರ್ವತ್ರಿಕ ಚುನಾವಣೆ ನಡೆಸಲು ತೀರ್ಮಾನಿಸಿದರು ಹಾಗೂ ರಾಜಕೀಯ ಕೈದಿಗಳನ್ನು ಬಿಡುಗಡೆಗೊಳಿಸಲಾಯಿತು. 1977 ಮಾರ್ಚ್ 23ರಂದು ತುರ್ತು ಪರಿಸ್ಥಿತಿ ಅಧಿಕೃತವಾಗಿ ಕೊನೆಗೊಂಡಿತು.